ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಾಧ್ವ ಬ್ರಾಹ್ಮಣರ ಸ್ಟೈಲ್ನಲ್ಲಿ ಮೆಂತ್ಯ ಹಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತವ ಮತ್ತು ಮಸಾಲ ಏನು ಬೇಕಾಗ್ತವ ಅನ್ನೋದು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಒಂದು ಲೋಟಲೆ 1 ಲೋಟದಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದ್ರ 1/4 ಹೆಸರುಬೇಳೆ ತೊಗೊಂಡಿದ್ದೀನಿ, 1/4 ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 3/4 ಅಕ್ಕಿ, 3/4 ಇದು ಗೋಧಿ, ಆಮೇಲೆ 1 ಸ್ಪೂನಷ್ಟು ತೊಗರಿಬೇಳೆ. ಇವು ಮೇನ್ ಇಂಗ್ರೀಡಿಯೆಂಟ್ಸು. ಆಮೇಲೆ ಇದಕ್ಕೆ ಬೇಕಾಗುವ ಮಸಾಲೆ ನೋಡ್ಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ದೊಡ್ಡ ಸ್ಪೂನ್ಲೆ 1 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಜೀರಿಗೆ. ಇದಕ್ಕೆ ಜೀರಿಗೆನೇ ಸ್ವಲ್ಪ ಮುಂದಾಗಿರಬೇಕು. ಆಮೇಲೆ ಒಂದು 10 ಕಾಳು 7-8 ಕಾಳಿನಷ್ಟು ಮೆಂತೆ, ಆಮೇಲೆ ಒಂದು ಸ್ವಲ್ಪ ಇಂಗು. ಇದನ್ನೆಲ್ಲ ನಾನು ಡ್ರೈ ಫ್ರೈ ಮಾಡ್ತೀನಿ. ಇದನ್ನು ಮಾತ್ರ ಇಂಗು ಮತ್ತು ಮೆಂತೆ ಮಾತ್ರ 1 ಡ್ರಾಪ್ ಎಣ್ಣೆಯಲ್ಲಿ ಹಾಕಿಬಿಟ್ಟು ಅದನ್ನು ಕರ್ಕೋತೀನಿ. ಆಮೇಲೆ ಎಲ್ಲ ಕೂಡಿ ಮಿಕ್ಸಿಗೆ ಹಾಕ್ತೀನಿ. ಈಗ ನೋಡಿ, ಇದಕ್ಕೆ ಹಳದಿ ಬಣ್ಣ ಬರಬೇಕಂದ್ರೆ ನೀವು ಇದು ಅರಿಶಿಣ ಬೇರೆ ಇರ್ತದಲ್ಲ, ಅದನ್ನೇ ಕುಟ್ಟಿ ಜಜ್ಜಿಬಿಟ್ಟು ಹಾಕ್ಬೋದು. ಇಲ್ಲ ಪುಡಿ ಮಾಡೋ ಮುಂದೆ ಒಂದು 3-4 ಸ್ಪೂನಷ್ಟು ಅರಿಶಿಣ ಪುಡಿನೇ ಹಾಕಿಬಿಟ್ಟು ಮಾಡ್ಬೋದು. ನಾ ಇಲ್ಲಿ ಅರಿಶಿಣ ಪುಡಿನೇ ಹಾಕ್ತಾಯಿದ್ದೀನಿ. ಇದನ್ನು ಹೆಂಗೆ ಹುರಿಯೋದು ಅನ್ನೋದು ಒಂದೊಂದೇ ಇಂಗ್ರೀಡಿಯೆಂಟ್ ಹುರ್ಕೋಬೇಕು, ಎಲ್ಲ ಕೂಡಿ ಹುರಿಬಾರ್ದು. ಅದನ್ನು ಹುರಿಯೋ ಮುಂದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಕಡಲೆಬೇಳೆ ಹುರಿತಾ ಇದ್ದೀನಿ. ನೋಡಿ, ಈ ರೀತಿ ಹೊಂಬಣ್ಣ ಬರುವವರೆಗೆ ಹುರ್ಕೋಬೇಕು. ಇದು ಆಗಿದೆ. ಈಗ ತೆಗೆದು ಒಂದು ಬೇರೆ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನಾನು. ಗೋಧಿ ಹುರಿಬೇಕಾತಂದ್ರೆ ಇವು ಪಾಪಪ್ ಆಗ್ತಾವೆ, ಪುಟ್ಟು ಸಿಗುತ್ತಾವೆ, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ, ಎಲ್ಲ ಸಿಡಿದು ಆಗಿದೆ. ಇದು ತೆಗಿತಾ ಇದ್ದೀನಿ. ಈಗ ನೋಡಿ, ಅಕ್ಕಿ ಹುರಿತಾ ಇದ್ದೀನಿ. ಅಕ್ಕಿ ಕೂಡ ಏನಾಗ್ತವೆ, ಪುಟ್ಟು ಸಿಡಿದು ಒಂಥರ ವೈಟ್ ಆಗ್ತಾವೆ, ಅವು ಹಗುರಾಗ್ತವೆ. ಆಮೇಲೆ ತೆಗಿಬೇಕು ಅದನ್ನು. ನೋಡಿ, ಈಗ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಗೋಧಿ ಮತ್ತು ಅಕ್ಕಿ ಹುರಿದಾಗಿದೆ. ನೋಡಿ, ಈಗ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಆದ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ ಮತ್ತು ಗೋಧಿ ಎಲ್ಲ ಹುರಿದು ಹಾಕಿದ್ದೀನಿ. ಈ ರೀತಿ ಹೊಂಬಣ್ಣಕ್ಕೆ ಬರೋಂಗೆ ಹುರಿಬೇಕು ಅವನ್ನ. ಈಗ ನಾನು ಮಸಾಲ ಹುರಿತಾ ಇದ್ದೀನಿ. ನೋಡಿ, ಒಂದೇ ಒಂದು ಡ್ರಾಪ್ ಎಣ್ಣೆಯಲ್ಲಿ ಇದೊಂದು 7-8 ಕಾಳು ಮೆಣಸು, ಇದು ಮೆಂತೆ ಮತ್ತು ಇಂಗು ಹುರಿತಾ ಇದ್ದೀನಿ ನಾನು. ನೋಡಿ, ಕರ್ಕೋಬೇಕು ಅದನ್ನು ಚೆನ್ನಾಗಿ. 2 ಗಂಟೆ ಯಾಕೆ ನೋಡಿ, ಈಗ ಎಲ್ಲ ಆಯ್ತು ಇಂಗ್ರೀಡಿಯೆಂಟ್ ಹುರಿಯೋದು. ಮೇಲೆ ಅದೇ ಇದಕ್ಕೆ ಏನಂತಾನೆ ಬಿಸಿಗೇನೆ ಸ್ವಲ್ಪ ಘಮ ಬರ್ತದೆ, ಅದಕ್ಕೆ ಅರಿಶಿಣ ಪುಡಿ ಹಾಕಿದ್ದೀನಿ, ಒಂದು 2 ಚಮಚದಷ್ಟು. ಈಗ ಇದು ಪೂರ್ತಿ ಎಲ್ಲ ಇವೇನಾಗಬೇಕು, ತಣ್ಣಗಾಗಬೇಕು. ಆಮೇಲೆ ಇದನ್ನು ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಚಾಳಿಸ್ಬಿಟ್ಟು ಮತ್ತು ಅದು ಎಲ್ಲ ಕೊನೆಯವರೆಗೂ ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಕೊಂಡು ಚಾಳಿಸಿ ಹಿಂಗೆ ಮಾಡ್ಕೊತ ಹೋಗ್ಬೇಕು. ಆವಾಗ ಕೊನೆಗೆ ಏನು ಉಳಿಯೋದಿಲ್ಲಲ್ಲ, ಆವಾಗ ಅದು ಮೆಂತ್ಯದ ಹಿಟ್ಟು ಏನು ಮಾಡಬೇಕು, ಆರಬೇಕು. ಆರಿಂದ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ತುಂಬಿ ಒತ್ತಿಟ್ರೆ 2-3 ದಿನ ಬಿಟ್ಟು ಅದನ್ನು ಉಪಯೋಗ ಮಾಡಲಿಕ್ಕೆ ರೆಡಿ ಆಗ್ತದೆ ಮೆಂತ್ಯದ ಹಿಟ್ಟು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇದು 6ರಿಂದ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈಗ ಮೆಂತ್ಯದ ಹಿಟ್ಟು ಇಟ್ಟಿದ್ದೆಲ್ಲ ನಾನು ಜಾರ್ ತೊಳಿಲಿಕ್ಕೆ ತೊಳೆದಿದ್ದೀನಿ. ಈಗ ಇದರಲ್ಲಿ ತುಂಬ್ತಾ ಇದ್ದೀನಿ ಏರ್ಟೈಟ್ ಕಂಟೈನರ್ನಲ್ಲಿ. ಏರ್ಟೈಟ್ ಕಂಟೈನಲ್ಲಿ ಹಾಕಿಟ್ಟರೆ ಕೆಡೋದಿಲ್ಲ. ಇದು ಅಗದಿ ನಿಮ್ಮದು ಭಾಳ ಪ್ರಮಾಣದಲ್ಲಿ ಮಾಡಿದ್ರಿ ಅಂದರೆ ಬೇಕಂದ್ರೆ ಫ್ರಿಜ್ನಾಗ ಇಟ್ಕೋರಿ, ಏನೂ ಆಗೋದಿಲ್ಲ. ಈಗ ಇದನ್ನು ಹಾಕಿಬಿಟ್ಟು ಒತ್ತಿ ತುಂಬಬೇಕು. ತುಂಬ ಏರ್ಟೈಟ್ ಕಂಟೈನಲ್ಲಿ ಬಾಯಿ ಮುಚ್ಚಿರ್ತೀವಲ್ಲ, ಅದರಿಂದ ಏನಾಗ್ತಂದ್ರೆ ಬುಳ್ಸ ಏನೂ ಬರೋದಿಲ್ಲ. ಈ ರೀತಿ ನೀವು ಒಮ್ಮೆ ಈ ಪ್ರಮಾಣದಲ್ಲಿ ಮಾಡ್ಕೊಂಡು ನೋಡಿರಿ. ಆಮೇಲೆ ಏರ್ಟೈಟ್ ಕಂಟೈನಲ್ಲಿ ಇಟ್ಕೊಂಡು ನೋಡಿರಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.